ಶುದ್ಧವಾಗಿರೋ 2 ಆತ್ಮಗಳನ್ನು ಬಂಧಿಸೋದಕ್ಕೆ ಈ ಮಡಿಕೆಯನ್ನು ಸಿದ್ಧ ಮಾಡಬೇಕು. ಕಲ್ಮಶ ಇಲ್ದಿರೋ ಆತ್ಮಗಳಾಗಿರೋದ್ರಿಂದ ಆ 2 ಆತ್ಮಗಳ ಶಕ್ತಿ ಅಪಾರ. ಅದನ್ನು ಹಿಡಿದಿಡೋಕೆ ಸಮರ್ಥಗೊಳ್ಳುವ ಹಾಗೆ ಈ ಮಡಿಕೆಯನ್ನು ಸಿದ್ಧ ಮಾಡಬೇಕಾಗಿರೋದು ಈಗ ನಿನ್ನ ಮುಂದೆ ಇರೋ ಗುರಿ. ಖಂಡಿತ ಹಾಗೆ ಆಗಲಿ. ಆದರೆ ನನ್ನ ಮಾತು ಇನ್ನೂ ಪೂರ್ಣ ಆಗಿಲ್ಲ. ಮೊದಲು ಕೇಳಿಸ್ಕೊ, ಆಮೇಲೆ ಮುಂದಿನ ಪ್ರಶ್ನೆ. ಮಾಯಾ ಶರತ್ ಮದುವೆ ಶಾಸ್ತ್ರಗಳು ಇನ್ನೇನು ಶುರುವಾಗುತ್ತೆ. ಪ್ರತಿಯೊಂದೊಂದು ಶಾಸ್ತ್ರ ನಡೆದಾಗಲೂ ಅಂಬಿಕನ ಆತ್ಮ ಕ್ಷೀಣಿಸ್ತಾ ಹೋಗುತ್ತೆ. ಕ್ಷೀಣವಾಗ್ತಿರೋ ಅವಳ ಆತ್ಮದ ಪ್ರತಿಯೊಂದು ಭಾಗಗಳು ಈ ಮಡಿಕೆಯಲ್ಲಿ ಸಂಗ್ರಹವಾಗ್ತಾ ಹೋಗುತ್ತೆ. ಅಮ್ಮ ಧ್ಯಾನ ಮುಗಿಸಿ ಬರೋ ಅಷ್ಟರಲ್ಲಿ ನಮ್ಮ ಹತ್ರ 3 ಮಡಿಕೆಗಳು ಸಿದ್ಧವಾಗಿರಬೇಕು. ಅಮ್ಮ ಅಮರ ಆಗೋದಕ್ಕೆ ನಾವು ಮಾಡ್ತಿರೋ ತಯಾರಿಲಿ ಒಂದೇ ಒಂದು ಸಣ್ಣ ತಪ್ಪು ಕೂಡ ನಡಿಬಾರ್ದು. ಅರ್ಥ ಆಯ್ತಾ? ನಿಜ ಹೇಳಬೇಕಂದ್ರೆ ಅರ್ಥ ಆಗಲಿಲ್ಲ. 3 ಮಡಿಕೆಗಳು ಯಾಕೆ ಅಂತ ಅರ್ಥ ಆಗಲಿಲ್ಲ. ಒಂದು ಅಂಬಿಕಾ ಆತ್ಮಕ್ಕೆ, ಮತ್ತಿನ್ನೆರಡು ಈಗಾಗಲೇ ಒಂದು ಮಡಿಕೆ ಪರಿಪೂರ್ಣವಾದ ಆತ್ಮದಿಂದ ತುಂಬಿಕೊಂಡಿದೆ. ಅದು ನನ್ನ ಗುರುಪತ್ನಿಯ ಆತ್ಮ. ಅವಳ ಆತ್ಮದ ಶಕ್ತಿಯನ್ನು ಬಂಧಿಸಿ ಮುಚ್ಚಿದ ಬಾಗಿಲ ಹಿಂದೆ ಮಡಿಕೆಲಿಟ್ಟಿದ್ದೀನಿ. ಓ, ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ತಿಳ್ಕೋಬೇಕಾದ್ದು ಎಷ್ಟೋ ಇದೆ, ಆದರೆ ಕೆಲವೊಂದನ್ನು ತಿಳ್ಕೊಳ್ಳದೆ ಇರೋದೇ ಒಳ್ಳೆಯದು. ಒಗಟಾಗಿ ಮಾತಾಡ್ತಿದ್ದೀರಾ? ಕೆಲವು ಒಗಟುಗಳನ್ನು ಬಿಡಿಸೋದಕ್ಕೆ ಹೋಗ್ಬಾರ್ದು. ಅಪ್ಪಣೆ. ಆದರೆ ಆ 3 ಮಡಿಕೆಗಳಲ್ಲಿ ಒಂದು ಅಂಬಿಕಾದ್ದು, ಇನ್ನೊಂದು ನಿಮ್ಮ ಗುರುಪತ್ನಿಯದು ಅಂತ ಆದರೆ ಮತ್ತೊಂದು ಈ 3ನೇ ಮಡಿಕೆ ಸೇರ್ಬೇಕಾಗಿರೋ ಆತ್ಮ ಯಾರದ್ದು? ಗುರುಪತ್ನಿ ಹಾಗೂ ಅಂಬಿಕನ ಜಾತಕದ ಪಡಿಯಚ್ಚಿನ ಹಾಗೆ ಮತ್ತೊಂದು ಜಾತಕ ಇದೆ. ಆ ಜಾತಕದ ವ್ಯಕ್ತಿಯನ್ನು ಬಂಧಿಸೋದಕ್ಕೆ ಇನ್ನೊಂದು ಮಡಿಕೆ. ಕಾಲ ಕೂಡ ಬಂದಾಗ ಆ ವ್ಯಕ್ತಿಯ ಆತ್ಮವನ್ನು ಬಂಧಿಸಿ ಈ ಮಡಿಕೆಯಲ್ಲಿ ಸಂಗ್ರಹಿಸಬೇಕು.